ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಎಲ್ಲರಿಗೂ ವೆಲ್ಕಮ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ. ನೀವು ಮಕ್ಕರ್ ಬಾಯ್ಸ್ ಬ್ಲಾಗ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಂದನ್ ಅಂತ. ನಂದನ್ ಅಂದರೆ ನಂದನ್ ಕುಮಾರ್ ಅಂತ ಫುಲ್ಲಾಗಿ ಹೆಸರು ಇರೋದು. ಆದರೆ ಈ ಕೆಲವರು ಇದ್ದಾರಲ್ವ, ನಂದು ನಿಂದು ಅಂತಾರೆ, ನಾನು ಯಾರ್ದು ಅಂತಲೇ ಗೊತ್ತಿಲ್ಲ. ಹಾಗಾಗಿ ಈ ಮೊದಲನೇ ಲಾಗ್ಗೆ ನಮ್ಮ ಪಯಣ ನಿಮ್ಮ ಜೊತೆಗೆ. ನಿಮ್ಮ ಪ್ರೀತಿ ಬೆಂಬಲ ತುಂಬ ಚೆನ್ನಾಗಿ ಕೊಡಿ ಅಂತ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಆದಷ್ಟು ನಗಿಸ್ತೀನಿ, ಟ್ರೈ ಮಾಡ್ತೀನಿ, ನನ್ನ ಕೈಲಾಗಿದ್ದು ನಾನು ಮಾಡಿ ತೋರಿಸ್ತೀನಿ. ಫಸ್ಟು ನಮ್ಮ ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದ ತಗೊಳ್ಳೋಣ ಅಂತ ದೇವಸ್ಥಾನಕ್ಕೋಸ್ಕರ ಬಂದಿದ್ದೆ. ಏನೇ ಫಸ್ಟ್ ಕಾರ್ಯ ಮಾಡಬೇಕಂದ್ರೆ ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದ ತಗೊಂಡೆ ನಾನೆಲ್ಲ ಮಾಡೋದು. ಯಾಕಂದರೆ ಅವ್ರನ್ನ ತುಂಬ ನಂಬ್ತೀನಿ. ಹಾಗಾಗಿ ದೇವಸ್ಥಾನ ಬಂದರೆ ಫಸ್ಟು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿಂದಲೇ ನಮ್ಮ ಪಯಣ. ಎಲ್ಲರೂ ಪ್ರೀತಿಯಿಂದ ಹೋಗೋದಾ? ಹ್ಯಾಪಿ ಜರ್ನಿ ನಿಮಗೆ, ಸಾರಿ ನಮಗೆ. ಸೊ ಫ್ರೆಂಡ್ಸ್, ನಾವು ಹೋಗ್ತಾ ಇರೋದೇ ಬಂದು ಇವಾಗ ತುಮಕೂರು ಹತ್ರ ಇರೋ ಶಿವಗಂಗೆ ಬೆಟ್ಟಕ್ಕೆ. ಮಸ್ತಾಗೆ ಒಂದು ರೈಡ್ ಹೋಗೋಣ ಅಂತ, ಬೆಟ್ಟ ಹತ್ತಿ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೋಗ್ತಾ ಇರೋದು. ಈ ವ್ಲಾಗಲ್ಲಿ ಏನಂದರೆ, ಒಂದು ಟ್ರಾವೆಲಿಂಗ್ ಪ್ಲೇಸಸ್ಸು, ಇನ್ನೊಂದು ನಾಯಿ ಪ್ರೀತಿ ಹೆಂಗೆ ತೋರಿಸುತ್ತೆ ಅಂತ. ನಾಯಿ ಪ್ರೀತಿ ಅಂದರೆ ಹೋಯ್ತಾ ಹೋಯ್ತಾ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಒಂದು 10 ಜನ ಫ್ರೆಂಡ್ಸು ಸೇರಿಕೊಂಡು ಒಂದು ಪ್ಲೇಸ್ಗೆ ಹೋಗಿ ಎಷ್ಟು ತರಲೆ ಮಾಡೋಕ್ಕಾಗುತ್ತೋ ಅಷ್ಟು ತರಲೆ ಮಾಡಿ ತೋರಿಸೋದು. ಎಲ್ಲ ಖರಾಬಾಗೆ ತೋರಿಸೋಣ ಅಂತ. ನನ್ನ ಜೀವನದಲ್ಲಿ ಗಾಡಿ ಕಲಿತು ಇದುವರೆಗೂ ಒಂದು 8 ವರ್ಷ 9 ವರ್ಷ ಆಗಿರ್ಬೋದು. 9 ವರ್ಷ ಆಗಿರಲ್ಲಣ್ಣ. ನಮ್ಮ ಮಮ್ಮಿದು ಹಳೆ ಡಿಯೋ ಗಾಡಿ ಇತ್ತು, ಅದು ಓಡಿಸ್ತಾ ಇದೆ. ಇದುವರೆಗೂ ಜೀವನದಲ್ಲಿ ಹೆಲ್ಮೆಟ್ ಹಾಕಿದ ಮಗನೇ ಅಲ್ಲ. ಈ ಯೂಟ್ಯೂಬ್ ಚಾನಲಿಂದ ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು ತುಂಬ ಎಂತ ಇದೆ. ತಲೆ ಕೆರಿಬೇಕು ಅಂದರೆ ಮೇಲೆ ಕೈ ಹಾಕಿದ್ರೆ ಹೆಲ್ಮೆಟ್ ಕೆರಿಬೇಕು ಅಷ್ಟೇ, ತಲೆ ಕೆರಿಯಕ್ಕಾಗಲ್ಲ. ಇನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹೆಂಗೈತೆ ನೋಡಿ, ಯಾವತ್ತೂ ಹೆಲ್ಮೆಟ್ ಹಾಕಿ ಓಡಿಸ್ದೇ ಇರೋನು. ಆದರೆ ಹೆಲ್ಮೆಟ್ ಹಾಕ್ಬೇಕು, ಯಾಕಂದರೆ ಸೇಫ್ಟಿ ಇರಲೇಬೇಕು. ಆದರೆ ಹೆಲ್ಮೆಟ್ ಹಾಕಿ ಓಡಿಸಿದ ಹಿಸ್ಟ್ರಿನೇ ಇಲ್ಲ. ಪೊಲೀಸವ್ರ ಮುಂದೆನೂ ಹೆಲ್ಮೆಟ್ ಹಾಕಿಲ್ಲ ನಾನು. ಇದೇ ಫಾರ್ ದ ಫಸ್ಟ್ ಟೈಮು ನಾನು ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಾ ಇರೋದು. ಆದರೆ ನಿಧಾನನೂ ಅಷ್ಟೇ, ಇಷ್ಟು ಕಡಿಮೆ ಓಡಿಸಿದ ಮಗನೂ ಅಲ್ಲ. ಎಕ್ಸ್ಲೇಟ್ರು ಮುದ್ದಾಗೆಲ್ಲ 80 100, ಈ ಗಾಡೀಲಿ ಮ್ಯಾಕ್ಸಿಮಮ್ ಅಂದ್ರೂ 108 ಹಿಡ್ದಿದ್ದೀನಿ. ಮುಂದೆ ಹೋಯ್ತಾ ನಿಮಗೆ ತೋರಿಸ್ತೀನಿ 108 ಹಿಡ್ದಿರೋದು. ಆ್ಯಕ್ಸಿಸ್ 125. ಬೈಕ್ ಇಲ್ಲ ನಮ್ಮ ಹತ್ರ. ಬೈಕ್ ತೊಗೋಬೇಕಂತ ತುಂಬ ಆಸೆ ಇದೆ. ಬೈಕ್ ತಗೊಳ್ಳೋ ಗಂಟ ಈ ವ್ಲಾಗಲ್ಲಿ ಈ ಗಾಡಿನೇ ಇರುತ್ತೆ. ಆ್ಯಕ್ಸಿಸ್ ಅಮ್ಮಂದಿದು, ನಂದು ಅಲ್ಲ. ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ನೀನೇನೇ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಧೈರ್ಯ ತುಂಬ್ತಾರೆ ಅಮ್ಮ. ಆ ಥರ ಅಮ್ಮ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತೀನಿ ಮಾಡು ಅಂತಾರೆ. ಹಂಗೆ ಆ ಥರ ನಮ್ಮಮ್ಮ ಸಿಕ್ಕಿರೋದು ನನಗೆ ಪುಣ್ಯ ಗುರು. ನಮ್ಮಮ್ಮ ಥರ ಅಮ್ಮ ಬೇರೆಯವ್ರಮ್ಮ ಇರ್ತಾರೆ ಇರೋಲ್ಲೋ ಗೊತ್ತಿಲ್ಲ. ನನಗೆ ನಮ್ಮಮ್ಮ ಥರ ದೇವತೆ ಇದ್ದಂಗೆ. ಟೋಲ್ ಹತ್ರ ಬೇಕಂಡು ಜನ ಅವರೇ ಗುರು. ಹಾರಿಸ್ಕೊಂಡು ಹೋಗ್ತಾ ಇರೋದೆ. ನಮ್ಮ ಯಾರು ಕೇಳೋರು? ಕೇಳಿದವ್ರಿಗೆ ನಾವು ಗೊತ್ತಲ್ಲ, ಹೆಬ್ಬುಲಿ ಫ್ಯಾನ್ಸ್ ನಾವು. ನಮ್ಮ ಮಂಜಣ್ಣನ ಫ್ಯಾನ್ಸು ನಾವೆಲ್ಲ ಗೊತ್ತಲ್ಲ. ಹಾಂ, ಲಿಫ್ಟ್ ಬೇಕಣ್ಣ? ಬೇಡ ಅಂತೇವ್ರಿ. ಎಲೆಕ್ಟ್ರಾನಿಕ್ ಸಿಟಿ ಹೆಂಗೈತೆ ನೋಡು ಗುರು. ರೋಡು ಮಸ್ತಾಗೆ. ಒಂದು ಬದುಕಿರ್ರಿ ಇಲ್ಲ ಸತ್ತೋಗ್ಬಿಡ್ರಿ ಅನ್ಬೇಕು ಬಿಸಿಲಿಗೆ. ಎಲ್ಲಿ ಡ್ರಾಪ್ ಬೇಕಾ? ಬೇಡ ಅಂತೆ. ನಿಮ್ಮೆಲ್ಲರಿಗೂ ಒಂದು ಅದ್ಭುತ ತೋರಿಸ್ತೀನಿ. ಏನಂದರೆ
ಒಂದು ಗಾಡೀಲಿ 3 ಜನ ಹೋಯ್ತವ್ರೆ, ಆದರೆ 3 ಜನನೂ ಹೆಲ್ಮೆಟ್ ಹಾಕೊಂಡವ್ರೆ. ಬನ್ನಿ ತೋರಿಸ್ತೀನಿ, ಮುಂದೆಗಡೆ ಹೋಯ್ತಾರ ಗಾಡಿನೇ. ಖರಾಬ್ ಗುರು, ನಮ್ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಟ್ಯಾಕ್ಸಿ ಥರ ಹೋಯ್ತಾವ್ರೆ ಇವರು. 3 ಜನನು 3 ತಲೆನೂ ಹೆಲ್ಮೆಟ್ ಹಾಕೊಂಡೈತೆ. ಪೊಲೀಸರು ಹಿಡಿದ್ರೆ ಯಾರನ್ನ ಹೆಂಗೆ ಹಿಡಿದ್ರು 3 ಜನನು ಹೆಲ್ಮೆಟ್ ಹಾಕಿಲ್ಲ ಅಂತ ಫೈಟ್ ಮಾಡ್ಬೋದು ಅವರು. ಆ ರೇಂಜಿಗಿದೆ. ಶಿವಗಂಗೆ ಬೆಟ್ಟ ರೋಡು ಹೆಂಗಿದೆ ನೋಡಿ, ಸಕ್ಕದಾಗಿದೆ ವ್ಯೂ. ನಕ್ಕನೊಬ್ಬನ ಕೊಲೆ ಮಾಡಿದ್ರು ಯಾವನಿಗೂ ಗೊತ್ತಾಗಬಾರ್ದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಆ ಥರ ಇದೆ ಪ್ಲೇಸು. 10 ವರ್ಷದಲ್ಲಿ ನಮ್ಮ ಸೂರ್ಯ ನಮ್ಮಲ್ಲಿರೋ ಎನರ್ಜಿ ಡ್ರಿಂಕ್ನೆಲ್ಲ ಕುಡಿದು ಬಿಡ್ತಾನೆ ಸ್ಟ್ರಾ ಹಾಕ್ಕೊಂಡು. ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಿರೋದು, ಸ್ಟ್ರಾ ಹಾಕ್ಕೊಂಡು ತಲೆಗೆ ಹಾಕ್ಕೊಂಡು ಅದನ್ನು ಚುಚ್ಬಿಟ್ಟು ಕುಡಿತಾ ಇದ್ದ. ಇವಾಗ ಅದೇ ಕೆಲಸ ಮಾಡ್ತಾನೆ ಅನಿಸುತ್ತೆ. ಒಳಗಡೆ ಆಟೋ, ಕಾರು, ಗಾಡಿ ಎಲ್ಲ ಹೋಯ್ತೈತೆ. ಓ, ಹಿಂಗೆ ನಾವು ಹೋಗ್ಬೇಕಾಗಿರೋದು. ನಾನು ದೇವಸ್ಥಾನದ ಒಳಗಡೆ ಹೋಯ್ತವ್ರೆ ಅಂದ್ಕೊಂಡೆ. ನೋಡ್ರೆ ಖಾಲಿ ಜಾಗ ಏನೂ ಇಲ್ಲ ಇಲ್ಲಿ. ಎಷ್ಟು ಕಾರು, ಎಷ್ಟೊಂದು ಜನ ಬಂದಿದ್ದಾರೆ. ಸೊ ಬನ್ನಿ ಊಟ ಹಾಕೋಣ. ಖರಾಬಾಗೆ ಊಟ ಹಾಕ್ಕೊಂಡು ನೋಡಿ. ನನ್ನ ಜೊತೆ ನಾಯಿ ಕೂಡ ಬರೋದು ವಾಕಿಂಗ್ಗೆ. ಸಣ್ಣ ನೋಡ್ರಿ, ನಾನು ಯಾರಂತಾನೆ ಗೊತ್ತಿಲ್ಲ, ಮಾತಾಡ್ಸಿದ್ರೆ ಗೊತ್ತಾಯ್ತು. ಸೌಂಡೆಲ್ಲ ಮಾಡಬೇಕು. ಖರಾಬ ನಮ್ಮ ಶಿಷ್ಯಂದಿರ ಫ್ರೆಂಡ್ಸ್ ಎಲ್ಲ ಅವರೇ. ನಮ್ಮ ಶಿಷ್ಯಂದಿರು ಈ ನಾಯಿ ಕೂಡ ನಮ್ಮ ಜೊತೆ ಬರ್ತಾಯಿದೆ ನೋಡಿ. ಏನು ಖರಾಬ್ ಈ ನಾಯಿ, ಸುಸ್ತಾಗೋಯ್ತು ಗುರು. ಡೇಂಜರಸ್, ಪೂರಾ ಡೇಂಜರ್. ಇಲ್ಲಿಂದ ಬಿದ್ದರೆ ಗಾಡಿನೂ ಸಿಗಲ್ಲ, ಹೋಗ್ಬಿಡ್ತೀವಿ. ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ಶಿಷ್ಯ ಖರಾಬ ಮಲ್ಕೊಬಿಟ್ಟವನೆ, 2 ಕಣ್ಣು ಹಾಕೊಂಡು. ಅದ್ರಲ್ಲಿ ಬೇರೆ ಪೋಸ್ ಕೊಡ್ತಾ ಇದ್ದಾನೆ, ಹೆಂಗೆ ನಾನು ಅಂತ. ಖರಾಬು 10 ವರ್ಷದಲ್ಲಿ ಬೇಜಾರಾಯ್ತೈತೆ. ಸೂರ್ಯ, ವೇರ್ ಆರ್ ಯು ಸೂರ್ಯ? ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ಸೂರ್ಯ, ಮಿಸ್ಟರ್ ಸೂರ್ಯ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟೊತ್ತಾಯ್ತು, ಇನ್ನೂ ಹತ್ತುತ್ತಾನೆ ಇದ್ದೀವಿ, ಮುಗ್ದಿಲ್ಲ. 10 ವರ್ಷದಲ್ಲಿ ಮುಗೀತು ಕತೆ. ನೋಡ್ಗುರು, ಈ ಸುಂದರವಾಗಿರೋ ಬೆಟ್ಟದಲ್ಲಿ ಪ್ರೇಮ, ನಂದೀಶ, ಸಂತು, ಸಾರ ಯಾರಿಗೂ ಈ ಥರ ಚಪ್ರಿ ಕೆಲಸ ಎಲ್ಲ ಮಾಡೋದು. ಬೆಟ್ಟಕ್ಕೆ ಬರ್ತಾರೆ ಈ ಥರ ಎಲ್ಲ ಬರೆದ್ಬಿಟ್ಟು, ಗೋಡೆ ಸಿಗೋ ಜಾಗದಲ್ಲಿ ಏನೇನೆಲ್ಲ ಬರೆದ್ಬಿಟ್ಟು ಹೋಯ್ತಾರೆ. ಅಂದರೆ ಇಂಥ ಕಚಡ ಜನಗಳಿಂದ ದೇಶ ಉದ್ಧಾರ ಆಯ್ತದ. ಹೇಳಿ ಹೇಳಿ ಅಜ್ಜಿ ಏನಾದರೂ. ಹೌದು ಅಜ್ಜಿನ, ಅಜ್ಜಿ ಆಗ್ಬಿಟ್ಲ ನಾನು ಅಜ್ಜಿಯಲ್ಲಿ ಅಜ್ಜಿ ಅಂತವ್ರು. ಹೌದು ಅಜ್ಜಿ. ನಡ್ಕೊಂಡೋಗೋ ದಾರಿಲಿ ಅಲ್ಲಿ ಕೂತ್ಕೊಂಡು ಫೋಟೋ ತಕ್ಕಂತವ್ರೆ. ಏನಾಗ ನೋಡ್ಗುರು, ಈ ಥರ ಬೆಟ್ಟ ಹತ್ಬೇಕು ಅಂದರೆ ಬಾಯಿಗೆ ಬರಬೇಕು, ಆ ರೇಂಜಿಗೆ ಐತೆ ಇದು ಬೆಟ್ಟ. ಸೊ ಫೈನಲಿ ಬೆಟ್ಟ ಹತ್ತಿದಾಯ್ತು, ಸಾಹಸ ಮಾಡಿ. ಏನೈತೆ ನೋಡುಗುರು, ಇದು ತುದಿಲಿ ಬಂದು ನಿಂತಿದ್ದೀನಿ. ಈ ಥರ ಪ್ಲೇಸಿಗೆ ಬರಬೇಕು ಅಂದರೆ ಪುಣ್ಯ ಮಾಡಿರಬೇಕು. ನಕ್ಕಂಗೆ ಚಿಕ್ಕ ಪ್ಲೇಸ್ ಆದ್ರೂ ದೊಡ್ಡದಾಗಿ ಕಾಣಿಸ್ಬೇಕು, ಆ ಥರ ಇರಬೇಕು ಪ್ಲೇಸ್ಗಳೆಲ್ಲ. ಆದರೆ ನನಗಿಲ್ಲೊಬ್ರು ನೋಡಿ ತುಂಬ ಇಷ್ಟ ಆಯಿತು. ನೋಡಿ ಕೂತ್ಕೊಂಡು ಪೀಸಾಗೆ ಸಾಂಗ್ ಕೇಳ್ತಾ ಇದ್ದಾರೆ. ಈ ಥರ ಬಂದು 5 ನಿಮಿಷ ಸಾಂಗ್ ಕೇಳಿದ್ರೆ ಸಾಕು, ಲೈಫ್ ಹೆಂಗೋ ಚೇಂಜ್ ಮಾಡ್ಕೊಬೋದು. ನಾವೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಮಾಡ್ಬೋದು. ಬಾಕ್ಸಿಂಗ್ ಕಳಕ್ಕೆ ಹೋಯ್ತಾ ಇದ್ದೀನಿ, ಅದಕ್ಕೆ ಬ್ರೋ ಬಾಕ್ಸಿಂಗ್ ಬಾಕ್ಸಿಂಗ್. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಬಾಕ್ಸಿಂಗ್
ಮಸ್ತಾಗಿ ಏನೋ ಬಿಡ್ಕೊಂತ ಇದ್ದಾರೆ ಕಿವಿಲಿ. ನೀನ್ ಕೊಡೋದಕ್ಕಿಂತ ಕಿತ್ಕೊಂಡಿರೋದೇ ಹೆಚ್ಚು. ಇನ್ ಮುಂದೆ ಆದ್ರೂ ಕೊಡೋ ಯೋಚನೆ ಮಾಡಪ್ಪ ದೇವ್ರೆ. ಮಸ್ತಾಗಿ ಸೊ ಫೈನಲಿ ಎಲ್ಲ ಮುಗೀತು. ಬೆಟ್ಟ ಇಳಿತಾ ಇದ್ದೀವಿ. ಮೇಲ್ಗಡೆ ಇರೋ ದೇವಸ್ಥಾನ ಬಂದು ವೀರಭದ್ರೇಶ್ವರ ಸ್ವಾಮಿದು. ಅಲ್ಲಿ ಫೋಟೋ ನಾಟ್ ಅಲೌಡು, ಅದಕ್ಕೋಸ್ಕರ ಅಲ್ಲಿ ಫೋನ್ ಯೂಸ್ ಮಾಡಲಿಲ್ಲ. ಆಮೇಲೆ ಮೇಲೆ ಏನು ವ್ಯೂ ಪಾಯಿಂಟ್ ನೋಡಿದ್ರೋ ಅದೇ ಲಾಸ್ಟು. ಇದೆ ಬೆಟ್ಟ ಇಳಿತಾ ಇರೋದು. ಸಿಕ್ಕಾಪಟ್ಟೆ ಒದ್ದಾಡ್ತಾವನೆ ಇಳಿಯೋಕ್ಕೆ. ಫೈನಲಿ ಇಳ್ದಾಯ್ತು. ಸಾಹಸ ಮಾಡಿ ಇಳಿಯೋದು ಈಸಿ, ಹತ್ತೋದು ತುಂಬ ಕಷ್ಟ. ಎಲ್ಲ ಮುಗಿಸಿ ಮನೆಗೆ ಬಂದಿದ್ದೀವಿ. ನೆಕ್ಸ್ಟು ಏನೇ ತಪ್ಪಿದ್ರೂ ಲಾಗಲ್ಲಿ ಕಮೆಂಟ್ ಮಾಡಿದ್ವಿ, ಇಂಥ ತಪ್ಪಿದೆ ಅಂತ. ಹೊಸ ಕಂಟೆಂಟ್ ಏನಾದ್ರು ಇದ್ದರೆ ಕೊಡಿ, ಅದೇ ಕಂಟೆಂಟ್ ಮಾಡ್ತೀವಿ. ನಿಮ್ಮ ಕಂಟೆಂಟು ಬೇಕಾಗಿದೆ, ಹಾಗೆ ನಮ್ಮ ಕಂಟೆಂಟು ನಾವು ಮಾಡ್ತೀವಿ. ಹಾಗಾಗಿ ನಿಮ್ಮ ಹತ್ರನೂ ಕೇಳ್ಕೊತಿದ್ವಿ, ನಿಮ್ಮ ಕಂಟೆಂಟ್ ಇದ್ದರೆ ಕೊಡಿ. ಮತ್ತೆ ಸಿಗುವ ನೆಕ್ಸ್ಟು ಲಾಗಲ್ಲಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.